ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ನಂದನ್ ಕಶ್ಯಪ್ ಸರ್, ತಮಗೆ ಸ್ವಾಗತ. ಇನ್ನು ಬಿಜೆಪಿಯ ಹಿರಿಯ ನಾಯಕರು ವಕ್ತಾರರು ಚಿನಾರಾಮು ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು ಜಿಬಿಎ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮೃತರಾಜ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಗಜಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ತಮಗೂ ಸ್ವಾಗತ. ಆಮ್ ಆದ್ಮಿ ಪಾರ್ಟಿಯಿಂದ ಶಶಿಧರ ಆರಾಧ್ಯ ಇದ್ದಾರೆ. ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ರಾಘವೇಂದ್ರ ಸರ್, ಇವತ್ತು ಏನು ದಾಳಿ ಮಾಡಿದ್ದಾರೆ ಅವರು ಕನ್ನಡ ಪರ ಸಂಘಟನೆಗೆ ಸೇರಿದಂಥವ್ರು ಅಂತ ಹೇಳಲಾಗ್ತಾ ಇದೆ, ಅವ್ರಿಗೂ ಇದಕ್ಕೆ ಏನು ಸಂಬಂಧ? ಅಲ್ಲ, ಇದು ನಮ್ಗೆ ಅನಿಸಿರೋ ಪ್ರಕಾರ ಒಂದು ಸಂಘಟನೆ ಇರೋದು ಏನಕ್ಕೆ ಅಂದರೆ, ನಾವು ಒಂದು ಸಂಘಟನೆ ಸದಸ್ಯತ್ವ ಅಥವಾ ಒಂದು ಸಂಘಟನೆ ರಿಜಿಸ್ಟರ್ ಮಾಡಬೇಕಾದ್ರೆ ನಾವು ಕಾನೂನುಬದ್ಧವಾಗಿ ಹೋರಾಟಗಳು ಮಾಡ್ತೇವೆ, ಗೊತ್ತಿಲ್ಲದೆ ಇರೋ ಕಾನೂನ ತಿಳಿ ಹೇಳ್ತೇವೆ ಅಂತಲೇ ರಿಜಿಸ್ಟರ್ ಆಗಿರುತ್ತೆ ನಮ್ಮ ಸಂಘಟನೆಗಳು. ಆದರೆ ಇವತ್ತು ಕಾನೂನನ್ನ ಕೈ ತಗೊಂಡಿವರು ಗುಂಡಾಗಿರಿ ಮಾಡಿದ್ದಾರೆ ಅಂದರೆ ಅವ್ರು ಯಾವುದಕ್ಕೂ ಈ ಕನ್ನಡ ಪರ ಶಾಲಾ ಕನ್ನಡ ಪರ ಸಂಘಟನೆಗಳು ಕೆಲವೊಂದ್ಸರಿ ಕಾನೂನನ್ನು ಕೈಗೆತ್ತಿಕೊಳ್ತಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾವಾಗ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರದಲ್ಲಿ ಡೆಫಿನೆಟ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಾಗ ರಾಜ್ಯದ ಅಸ್ಮಿತೆಯನ್ನ ಉಳಿಸುವುದಕ್ಕೆ ಹೋರಾಟಗಳನ್ನ ಕೈಗೊಳ್ಳುತ್ತೆ. ಸೊ ಆ ರೀತಿಯಂತ ಸಾತ್ವಿಕ ಹೋರಾಟಗಳಿಗೆ ಜನ ಬೆಂಬಲ ಇದ್ದೇ ಇರುತ್ತೆ. ಆದ್ರೆ ಇವತ್ತು ಈ ಒಂದು ಪೆಪ್ಪರ್ ಸ್ಪ್ರೇ ಇವೆಲ್ಲ ಪೂರ್ವ ನಿಯೋಜಿತ ಉದ್ದೇಶಪೂರ್ವಕವಾಗಿ ಬರ್ತಾರೆ ಅಂತ ಗೊತ್ತಿದ್ದೇ ಎತ್ತಿಟ್ಕೊಂಡು ಪೆಪ್ಪರ್ ಸ್ಪ್ರೇ ಮಾಡೋದು ಅಂತ ನನ್ಗನ್ಸುತ್ತೆ. ಇಲ್ಲಾಂದ್ರೆ ಪೆಪ್ಪರ್ ಸ್ಪ್ರೇ ಹೆಂಗ್ ಬರುತ್ತೆ ಅಲ್ಲಿರುವಂತ ಬೀದಿ ಬದಿ ವ್ಯಾಪಾರ? ಈಗ ರೌಡಿಗಳಿಗೂ ಇವರಿಗೂ ಯಾವುದೇ ಡಿಫ್ರೆಂಟ್ ಇಲ್ಲ. ಅಲ್ಲಿ ನಾವಿವಾಗ ಏನಾಗಿದೆ, ಒಬ್ಬ ಅಮಾಯಕ ಅಧಿಕಾರಿಗಳ ಮೇಲೆ, ಅದು ಮಹಿಳಾ ಅಧಿಕಾರಿ ಮೇಲೆ ಕೈ ಮಾಡ್ತಾರೆ ಅಂದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ ರೀ ಕನ್ನಡ ಶಾಲಾ ಅಕೌಂಟ್ ಮಾಡೋದಕ್ಕೆ? ಇವ್ರ ಭಾಷೆ ಬಗ್ಗೆ ಇನ್ನೊಂದು ಮಾಡ್ಲಿ, ಇವಾಗ ಅದ್ರ ಬಿಟ್ಟು ಇವರು ಯಾವುದೇ ಭಾಷೆ ಬಗ್ಗೆ ಮಾಡಿದ್ರು ತಿಳಿ ಹೇಳಬೇಕು. ಕೈಗಿನ ಕಾನೂನು ಸಂವಿಧಾನ ಇದೆ. ಅಲ್ಲ, ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಜೀವನವನ್ನ ಅವ್ರು ನೊಕ್ಕಲೆಬ್ಬಿಸ್ತಾ ಇದ್ದಾರೆ, ಅವ್ರ ಜೀವನೋಪಾಯಕ್ಕೆ ಬೇರೆ ಮಾರ್ಗ ಇಲ್ಲ, ಬೇರೆ ಸ್ಥಳವನ್ನು ಕೂಡ ತೋರಿಸಿಲ್ಲ. ಅದ್ರ ಬಗ್ಗೆ ಅವ್ರ ಕಾಳಜಿ ಇದ್ರೆ ಅವ್ರು ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು, ನಿಮ್ಮ ಹಕ್ಕು, ನಮ್ಮ ಹಕ್ಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಇಲ್ಲ ಅಂತ ನಾನು ಹೇಳಲ್ಲ. ಆ ಪ್ರತಿಭಟನೆ ಮಾಡೋದು ಬಿಟ್ಬಿಟ್ಟು ನೀವು ಏಕಾಏಕಿ ಪೆಪ್ಪರ್ ಸ್ಪ್ರೇ ಮಾಡಿ ಕಪಾಳಕ್ಕೆ ದರ್ ಅಂತ ಹೊಡೆದು ದರ ಎಳ್ಕೊಂಡು ಹೋಗೋದು, ಇದೆಲ್ಲ ಏನು ಅರ್ಥ ಆಗ್ತಾ ಇಲ್ಲ. ಇನ್ನೊಂದೇನು ಅಂದ್ರೆ ಅವರ ಸಂಘಟನೆ ಪ್ರಚಾರದ ಹುಚ್ಚಿಗೂ ಇರ್ಬೋದೇನೋ. ನಾವೇನೋ ಪ್ರಚಾರ ಆಗ್ಬಿಡ್ತೇವೆ, ಗುಂಡಾಗಿರಿ ಮಾಡಿದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತೇವೆ ಅನ್ನೋ ಒಂದು ಹುಚ್ಚನೋ ಗೊತ್ತಿಲ್ಲ. ಆಮೇಲೆ ಇಲ್ಲಿವರೆಗೆ ಆಗಿದೆ, ಈ ಒಂದು ತೆರವು ಕಾರ್ಯಕ್ರಮ ಇಲ್ಲಿವರೆಗೆ ಆಗಿದೆ. ಆದರೆ ಶಿವಾಜಿನಗರದಲ್ಲೇ ಇವತ್ತು ಆಗ್ಬೇಕಾದ್ರೆ ಅವ್ರು ಹೋಗಿದ್ದಾರೆ. ಯಾಕೆಂದ್ರೆ ಇಲ್ಲಿವರೆಗೆ ಕಣ್ಣು ಮುಚ್ಕೊಂಡಿದ್ರು. ಹಾಗಾದರೆ ಶಿವಾಜಿನಗರದಲ್ಲೇ ಆಗಬೇಕು ಅಂತ ಆದಾಗ ಹೋಗಿದ್ದಾರೆ ಅಂದರೆ ಇದರಲ್ಲೇನೋ ಒಂದು ಮೂಲ ಉದ್ದೇಶ ಇದೆ. ಅಥವಾ ಈಗ ಏನಾಗುತ್ತೆ ಅಂದರೆ, ನಾವಿಲ್ಲಿ ಎಲ್ಲರೂ ಈಗ ಏನಾಗಿದೆ, ಪ್ರಚಾರ ಪ್ರಿಯಗಳು ಈಗ ಶಿವಾಜಿನಗರಲ್ಲಿ ಆದ ತಕ್ಷಣ ನಮಗೆ ಜಾಸ್ತಿ ಪ್ರಚಾರ ಸಿಗುತ್ತೆ, ನಾವೇನೋ ದೊಡ್ಡ ಹೀರೋಗಳಾಗ್ಬಿಡ್ತೇವೆ ಅನ್ನೋ ಒಂದು ಮಟ್ಟಕ್ಕೆ ಇದನ್ನು ಆಗಿರ್ಬೋದು. ಇದನ್ನು ನಾವು ಕರವೇ ಗಜಸೇನೆಯಿಂದ ನಾವು ಖಂಡಿಸ್ತಾ ಇದ್ದೀವಿ, ಕನ್ನಡಿಗರಾಗಿ ಖಂಡಿಸ್ತಾ ಇದ್ದೇವೆ. ಅಧ್ಯಕ್ಷ ಅಂತ ಹೇಳ್ತಾರೆ ಅವ್ರನ್ನ. ಅವಾಗ ಕನ್ನಡ ಪರ ಸಂಘಟನೆಗಳು ಈಗಲೇ ಬಹಳಷ್ಟು ವಿಚಾರಗಳಲ್ಲಿ ಕನ್ನಡ ಪರ ಸಂಘಟನೆಗಳನ್ನ ಬಹಳಷ್ಟು ಜನ ನೀವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರನ್ನ ಎಂತ ಪೇಮೆಂಟ್ ಗಿರಾಕಿಗಳು ಅಂತ ಕರೆಯೋದು, ಅಥವಾ ಅವ್ರನ್ನ ಯಾವುದೋ ಪಕ್ಷದ ಚೇಲಾಗಳು ಅಂತ ಕರೆಯೋದು, ಅಥವಾ ಅವರು ಗುಂಡಾಗಿರಿ ಮಾಡ್ತಾರೆ, ದಾದಾಗಿರಿ ಮಾಡ್ತಾರೆ, ಹಫ್ತಾ ವಸೂಲಿ ಮಾಡ್ತಾರೆ, ಈ ರೀತಿಯಂತ ಹಲವಾರು ಆರೋಪಗಳು ನಾನು ಹೇಳೋದು. ಬಟ್ ಈಗಲೂ ಕೂಡ ಕನ್ನಡ ಪರ ಸಂಘಟನೆಗಳು ಇಲ್ಲದೆ ಇದ್ರೆ ಈ ಕರ್ನಾಟಕದಲ್ಲಿ, ಅದ್ರೂ ಕೂಡ ಬೆಂಗಳೂರಿನಲ್ಲಿ ಕನ್ನಡಿಗರು ಪರಕೀಯರಾಗ್ತಾ ಇದ್ರು. ಇವತ್ತೇನಾದ್ರೂ ಕನ್ನಡ ಉಳಿದಿದೆ ಅಂತಂದ್ರೆ, ಇವತ್ತು ಕನ್ನಡದ ಪರವಾಗಿ ಯಾರಾದ್ರೂ ಚಪ್ಪಲಿ ಸವಿಸಿ ಬೀದಿಯಲ್ಲಿ ನಿಂತು ಕೇಸ್ಗಳನ್ನ ಹಾಕೊಂಡು ಹೋರಾಡ್ತಾರೆ ಅಂತಂದ್ರೆ ಅದು ಕನ್ನಡ ಪರ ಸಂಘಟನೆಗಳು. ಅದ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ಸೊ ಅದರ್ವೈಸ್ ಇಂಥವ್ರು ಮಾಡುವಂತ ಈ ಕೆಲಸಗಳಿಂದ ನಿಮ್ಮ ಕನ್ನಡ ಪರ ಸಂಘಟನೆಗಳಿಗೂ ಕೂಡ ಕೆಟ್ಟ ಹೆಸರಲ್ವಾ ಸರ್? ಖಂಡಿತ ನಾವು ಅದನ್ನ ಒಪ್ಕೊಂತ ಇದ್ದೇವೆ. ನೋಡಿ, ಇವತ್ತು ಕನ್ನಡ ಪರ ಸಂಘಟನೆಗೆ ಅವರು ಕನ್ನಡ ಶಾಲೆ ಹಾಕೊಂಡು, ಅಂದ್ರೆ ಸದ್ಯಕ್ಕೆ ಪುಣ್ಯ ಕನ್ನಡ ಶಾಲೆ ಹಾಕೊಂಡು ಹೋರಾಟ ಮಾಡಿಲ್ಲ. ಆದರೆ ಒಬ್ಬ ರಾಜ್ಯಾಧ್ಯಕ್ಷರು ಅವರು, ಇನ್ನು ರಾಜ್ಯಾಧ್ಯಕ್ಷರು ಈ ಥರ ಗುಂಡಾಗಿರಿ ಮಾಡಿದ್ರೆ ಇನ್ನು ಅವರ ಕಾರ್ಯಕರ್ತರು ಯಾವ ಮಟ್ಟದಲ್ಲಿ ಇರ್ಬೋದು ಅಂತ ನಮಗೊಂದು ಪ್ರಶ್ನೆ. ಇವತ್ತು ನಾವು ಹೇಳ್ತಾ ಇರೋದು, ಪಾಪ ಅವ್ರು ಮಾಡಿರೋದಕ್ಕೆ ಮತ್ತೆ ನೀವು ಕಾರ್ಯಕರ್ತರು ಪಾಪ ಕನ್ನಡ ಪರ ಹೋರಾಟ ಮಾಡೋಣ ಅಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಪಾಪ ಕಾರ್ಯಕರ್ತರಾಗಿರ್ಬೋದು. ನೀವು ಅಧ್ಯಕ್ಷ ಮಾಡಿದ ತಕ್ಷಣ ಕಾರ್ಯಕರ್ತರಲ್ಲ ಹಂಗ ಅಂತ ಬೇಜಾರಾಗುತ್ತೆ. ಯಾವ ಆ ಒಬ್ಬ ರಾಜ್ಯ ಅಧ್ಯಕ್ಷನೇ ಆ ಮಟ್ಟದಲ್ಲಿ ಹೋಯ್ತು ಅಂದ್ರೆ ಇನ್ನು ಅವರ ಕಾರ್ಯಕರ್ತರಿಗೆ ಏನು ಇವರು ಸಂದೇಶ ಕೊಡ್ತಾರೆ ಅಂತ ಒಂದು. ಆಮೇಲೆ ಇವಾಗ ನೋಡಿ, ಆಮೇಲೆ ನಾವು ನೋಡ್ದಿದ್ದಂಗೆ ಅವ್ರು ಏನೋ ಬಸವರಾಜ್ ಪಡಕೋಟಿ ಅಂತ ಸುಮಾರು ಈಗ ಹೋರಾಟಗಳಲ್ಲಿ ಎಲ್ಲೂ ಕಾಣಿಸ್ಕೊತಾ ಇಲ್ಲ. ಆದರೆ ಏಕಾಏಕಿ ಇವಾಗ ಹೋರಾಟ ಮಾಡಿದ್ದು ಅದು ಏನು ದುರುದ್ದೇಶನೋ ಗೊತ್ತಿಲ್ಲ. ಮತ್ತು ಇದು ಏನಾಗಿದೆ ಅಂದರೆ ನೋಡಿ, ನಮಗೆ ಮೊನ್ನೆ ಒಂದು ನಾವಿದೆ ಫುಟ್ಪಾತ್ ತೆರವಿರ ಬಗ್ಗೆನೇ ಒಂದು ಲೈವ್ ಮಾಡ್ತೇವೆ ನಾವು. ಲೈವ್ ಮಾಡಿದಾಗ ನಮ್ಮಲ್ಲಿ ಏಕಾಏಕಿ ಒಂದು 4.5 ಲಕ್ಷ ಜನಕ್ಕೆ ರೀಚ್ ಆಗಿದೆ. ಅದು ಹೇಗೆ ಬೈದಿದ್ದಾರೆ ಅಂತ ನೀವೇನು ಹೇಳಿದ್ರಲ್ಲ, ಪೇಮೆಂಟ್ ಗಿರಾಕಿ ಇವನು, ನೀನೆಲ್ಲ ಹೊರ ರಾಜ್ಯದ ಒಂದು ವಸ್ತುವರಿ ವಹಿಸ್ಕೊಂಡಿದ್ದೀಯ, ಅವರಿಂದ ಕಲೆಕ್ಷನ್ ಮಾಡ್ತೀಯ ಎಲ್ಲ ಮಾಡಿದ್ದಾರೆ. ಆದರೆ ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ, ನಮ್ಮ ಉದ್ದೇಶನೂ ಅಷ್ಟೇ, ನೀವು ಒತ್ತುವರಿ ತೆರವು ಮಾಡ್ತೀರಾ, ಮಲ್ಲೇಶ್ವರಮಲ್ಲಿ ಮಾಡಿ, 8 ಕ್ಲಾಸಲ್ಲಿ ಮಾಡಿ. ಒತ್ತುವರಿ ತೆರವು ಮಾಡೋಂಗಿದ್ರೆ ಅದೇ ಶಿವಾಜಿನಗರದಲ್ಲಿ ಮಾಡಿ, ಅಥವಾ ಸುಲ್ತಾನ್ಪೇಟೆ ಏನೇನೋ ಇದಾವೆ ಗಲ್ಲಿಗಳು. ನಾವು ಹೇಳೋದಂದರೆ ನೋಡಿ, ಒಂದು ತಾಯಿ ಊಟ ಏನಾದರೂ ಒಂದು ಅಡುಗೆ ಮಾಡ್ತಾ ಇದ್ದಾಳೆ ಅಂದರೆ
ಆ ಊಟ ಒಂದು 10 ಜನ ಊಟ ಮಾಡ್ತಾರೆ, ರಾತ್ರಿ ಆದರೂ ಒಂದು ಡ್ಯೂಟಿ ಮುಗಿಸ್ಕೊಂಡು ಹೋದವನಿಗೆ ಊಟ ಸಿಗುತ್ತೆ. ಆದರೆ ಒಂದು ಗುಜರಿ ವ್ಯಾಪಾರ ಮಾಡೋನು ಆ ಗುಜರಿ ಮಾತ್ರ ಮಾರ್ತಾನೆ, ಅವ್ನ ಹೊಟ್ಟೆ ತುಂಬ ಮಾತ್ರ ತುಂಬುತ್ತೆ. ಆ ಗುಜರಿ ವ್ಯಾಪಾರನು ಫುಟ್ಪಾತೆಲ್ಲ ಒತ್ತುವರಿ, ನಿಮ್ಮ ಬನಶಂಕರಿ ಹತ್ರ ಹೋಗಿ ಎಲ್ಲ ಕಡೆ ಹೋಗಿ ಗುಜರಿ ವ್ಯಾಪಾರ ಮಾಡೋರು ಫುಟ್ಪಾತ್ನ ಒತ್ತುವರಿ ಮಾಡ್ಕೊಂಡವ್ರೆ. ಅದನ್ನ ಯಾಕೆ ತೆರವು ಮಾಡ್ತಾ ಇಲ್ಲ? ಎಷ್ಟೋ ಕಡೆ ಕಾರ್ಗಳು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟೋ ಕಡೆ ಫುಟ್ಪಾತ್ಗಳು ಒತ್ತುವರಿ ಕಾರ್ಗಳಿದ್ದಾವೆ, ಎಷ್ಟೋ ಕಡೆ ಟ್ರಾನ್ಸ್ಫಾರ್ಮ್ಗಳು ರೀ ಬಾಯಿ ಬಿಟ್ಕೊಂಡು ನಿಂತಿದ್ದಾವೆ, ಎಷ್ಟೋ ಬಲಿ ಪಡ್ಕೊಂಡು ನಿಂತಿದ್ದಾವೆ. ಆಮೇಲೆ ಫುಟ್ಪಾತಲ್ಲಿ ಗುಂಡಿಗಳಿದ್ದಾವೆ. ಈಗ ಮೊನ್ನೆ ತಾನೇ ನಮ್ಮ BJP ಮುಖಂಡರು ಒಬ್ಬರು ಯಾರೋ ಕೈಕಾಲು ಮುರ್ಕೊಂಡಿದ್ದಾರೆ ಬಿದ್ದುಬಿಟ್ಟು. ಈ ರೀತಿ ಇದ್ದಾಗ ಫುಟ್ಪಾತ್ ಎಲ್ಲದು ಸರ್ಕಾರ ಏಕಾಏಕಿ ಒಂದೇ ಕ್ರಮ ಮಾಡೋದಕ್ಕಿಂತ, ಆಮೇಲೆ ಇವತ್ತು ಇನ್ನೊಂದು ಸಂಶಯ ಬರೋದು, ಈಗ ಸೂಕ್ಷ್ಮವಾದ ಪ್ರದೇಶ ಯಾವುದು? ಶಿವಾಜಿನಗರ. ಆ ಥರ ನಿಜಕ್ಕೂ ಇದು ನಾನ್ಸೆನ್ಸ್. ಕೋಮು ಬಣ್ಣ ಅಥವಾ ಧರ್ಮದ ಬಣ್ಣ ಬಳಿತಾರೆ ಅಂತಂದ್ರೆ ಇದು ನಿಜಕ್ಕೂ ಕೂಡ ಅಟರ್ ನಾನ್ಸೆನ್ಸ್. ಇದು ಅದಕ್ಕೆ ಯಾವುದೇ ಬಣ್ಣ ಇಲ್ಲ. ಯಾಕೆ ಅಂದ್ರೆ ಮಲ್ಲೇಶ್ವರಂ ಅಲ್ಲಿ ಏನು ಒಕ್ಲೆಬ್ಸಲಾಯ್ತು ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿ ಒಕ್ಲೆಬ್ಸಬೇಕಾದ್ರೂ ಅವತ್ತು ನಾವೇ ಮಾತಾಡಿದ್ವಿ, ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡದೆ ನೀವು ಏಕಾಏಕಿ ಹೆಂಗ್ ತೆರವು ಮಾಡ್ತೀರಿ ಅಂತ. ಸೊ ಇದಕ್ಕೆ ಧರ್ಮದ ಬಣ್ಣ ಅಥವಾ ಕೋಮು ಬಣ್ಣನ ಕಟ್ಟೋದಿದೆಯಲ್ಲ, ಅದು ಮೂರ್ಖತನದ ಪರಮಾವಧಿ. ಐ ವಿಲ್ ಕಮ್. ಅಮೃತ್ ರಾಜ್ ಅವರೇ, ಇವತ್ತು ಏನು ಎಷ್ಟು ಜನ ಹೋಗಿದ್ರು ಅಧಿಕಾರಿಗಳು? ಮೇಡಮ್ 4 ಜನ ಒಬ್ರು ಎಡದಲ್ಲಿ, ಆಮೇಲೆ ಒಬ್ರು JCB ಡ್ರೈವರ್, ಆಮೇಲೆ ಪೊಲೀಸರು ಇರ್ಲಿಲ್ವಾ? ಪೊಲೀಸರು 3 ಜನ. ಬಟ್ ಹಾಗೆ ನೋಡಿದ್ರೆ, ಉದಾಹರಣೆಗೆ ಇತ್ತೀಚೆಗೆ ಈ ಒಂದು ತೆರವು ಕಾರ್ಯಾಚರಣೆ ಏನಿದೆ ಅದರ ಬಗ್ಗೆ ಬಹಳಷ್ಟು ವಿರೋಧ ಇದೆ ಸರ್. ವಿರೋಧ ಇದೆ. ಯಾಕೆ ಅಂದ್ರೆ ನಾನು ಆವಾಗ್ಲಿಂದ ಹೇಳ್ತಾ ಇರುವ ಹಾಗೆ